ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಅಂಚೆ ಮತಗಳಲ್ಲಿ BY ರಾಘವೇಂದ್ರ ಅವರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಪ್ರೀತಿ, ಮತ ಎಣಿಕೆ ಆರಂಭವಾಗ್ತಿದ್ದಂತೆ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಅಂಚೆ ಮತಗಳ ಎಣಿಕೆಯನ್ನು ಮೊದಲು ಮಾಡಲಾಗುತ್ತೆ. ಅದೇ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಅಂಚೆ ಮತಗಳನ್ನ ಮೊದಲ ಎಣಿಕೆ ಮಾಡಲಾಯಿತು. ಈ ಅಂಚೆ ಮತಗಳಲ್ಲಿ BY ರಾಘವೇಂದ್ರ ಅವರು ಮುನ್ನಡೆಯನ್ನ ಪಡೆದಿದ್ದಾರೆ. ಆದ್ರೆ ಅಂಚೆ ಮತಗಳು ತುಂಬಾ ಕಡಿಮೆ ಮತಗಳಿರೋದ್ರಿಂದ ಇದೊಂದು ಅತ್ಯಲ್ಪ ಮತ್ತು ಆರಂಭಿಕ ಮುನ್ನಡೆ ಮಾತ್ರ ಆಗಿದೆ. ಈ ಮುಂದಿನ ಹಂತದಲ್ಲಿ EVM ಮತ ಎಣಿಕೆ ಶುರುವಾಗುತ್ತೆ. ಪ್ರತಿ ಬಾರಿ ಮತ ಎಣಿಕೆ ಸಂದರ್ಭದಲ್ಲಿ ಅಂಚೆ ಮತಗಳ ಎಣಿಕೆ ಮುಗಿದ ನಂತರ EVM ಮತ ಎಣಿಕೆ ಶುರುವಾಗ್ತಾ ಇತ್ತು, ಅದು ಕಂಪ್ಲೀಟ್ ಆದ್ಮೇಲೆ. ಆದ್ರೆ ಈ ಬಾರಿ ಚುನಾವಣಾ ಆಯೋಗ ಬೇರೆ ಸೂಚನೆಯನ್ನು ಕೊಟ್ಟಿದೆ. 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಆರಂಭವಾದ್ರೆ 8ವರೆಗೆ ಅಂಚೆ ಮತಗಳ ಎಣಿಕೆ ಮುಗಿಲಿ ಅಥವಾ ಮುಗಿದೇ ಇರಲಿ 8ವರೆಗೆ EVM ಎಣಿಕೆಯನ್ನು ಶುರು ಮಾಡಬಹುದು, ಮತಗಳ ಎಣಿಕೆಯನ್ನು ಶುರು ಮಾಡಬಹುದು ಅಂತ ಸೂಚನೆ ಕೊಟ್ಟಿದ್ದರಿಂದ ಈಗ ಅಂಚೆ ಮತಗಳ ಎಣಿಕೆ ಈಗ ಮುಗಿದಿದೆ. ಇದಾದ ನಂತರ EVM ಎಣಿಕೆ ಶುರುವಾಗುತ್ತೆ. ನಂತರ ಸ್ಪಷ್ಟ ಚಿತ್ರಣ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಆರಂಭಿಕ ಮುನ್ನಡೆ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರಿಗೆ ಸಿಕ್ಕಿದೆ ಅಂಚೆ ಮತಗಳ ಎಣಿಕೆ ಸಂದರ್ಭದಲ್ಲಿ. ಪ್ರೀತಿ, ಇನ್ನು ಮತ ಎಣಿಕೆ ಕಾರ್ಯ ಹೇಗ್ ನಡೆಯುತ್ತೆ? ಪ್ರೀತಿ, ಬೆಳಗ್ಗೆ 7:30 ಅಷ್ಟೊತ್ತಿಗೆ ಈ EVM ಇಟ್ಟಿದ್ದಂತ ಸ್ಟ್ರಾಂಗ್ ರೂಮ್ ಗಳಿಗೆ ಬಂದು ಅಲ್ಲಿ ಸೀಲ್ಗಳನ್ನ ಅಭ್ಯರ್ಥಿಗಳ ಪ್ರತಿನಿಧಿಗಳು ಏಜೆಂಟರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಸೀಲ್ಗಳನ್ನ ತೆರೆಯಲಾಯಿತು. ನಂತರ EVM ಮತ ಎಣಿಕೆ ಟೇಬಲ್ ಗಳಿಗೆ ಶಿಫ್ಟ್ ಮಾಡಲಾಯಿತು. ಮತ್ತು ಈ ಅಂಚೆ ಮತಗಳ ಎಣಿಕೆಗೂ ಸಹ ಒಂದು ಪ್ರತ್ಯೇಕ ಟೇಬಲ್ ಗಳ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಗೆ ಅಂಚೆ ಮತಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ಸೀಲ್ಗಳನ್ನ, ಆ ಕವರ್ ಗಳನ್ನ ಓಪನ್ ಮಾಡಿ ಎಲ್ಲಾ ಮತಗಳನ್ನ ಅಲ್ಲಿ ಮಿಕ್ಸ್ ಮಾಡಲಾಯಿತು. ನಂತರ ಮೊದಲ ಬಾರಿಗೆ ಅಂಚೆ ಮತಗಳ ಎಣಿಕೆ ಶುರುವಾಯಿತು. ಈಗ EVM ಪ್ರತಿ ರೂಮ್ ಗಳಿಗೂ ಸಹ ಟೇಬಲ್ ಗಳಿಗೆ EVM ಮತ್ತೆ ಕಂಟ್ರೋಲ್ ಯೂನಿಟ್ ಗಳನ್ನ ಸಾಗಿಸಲಾಗ್ತಾ ಇದೆ. ಈಗ ಭಾರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಸಹ್ಯಾದ್ರಿ ಕಾಲೇಜಿನ ಎದುರು ರಸ್ತೆಯಲ್ಲಿ ವಾಹನಗಳ ಓಡಾಟವನ್ನು ನಿರ್ಬಂಧಿಸಲಾಗಿದೆ. ಮತ್ತೆ ಸಹ್ಯಾದ್ರಿ ಕಾಲೇಜಿನ ಒಳಗಡೆ ಎಲ್ರಿಗೂ ಪ್ರವೇಶ ಇಲ್ಲ, ಯಾರಿಗೆ ಅವಕಾಶ ಇದೆ ಅವರಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗಿದೆ. ಮತ್ತೆ ಪಾರ್ಕಿಂಗ್ ಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲಾ ಮತ ಎಣಿಕೆ ಸಿಬ್ಬಂದಿಗಳು ಸಹ ಬಹಳ ಬೇಗ ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಈ ಮತ ಎಣಿಕೆ ಕೇಂದ್ರದಲ್ಲಿ ಇದ್ದಾರೆ. ಅಭ್ಯರ್ಥಿಗಳ ಪ್ರತಿನಿಧಿಗಳು, ಅಭ್ಯರ್ಥಿಗಳ ಏಜೆಂಟರು ಸಹ ಪ್ರತಿ ಮತ ಎಣಿಕೆಯ ಕೋಣೆಯಲ್ಲಿ ಅಭ್ಯರ್ಥಿಗಳ ಏಜೆಂಟ್ರುಗಳು ಸಹ ಅಲ್ಲಿ ಇದ್ದಾರೆ. ಹಾಗಾಗಿ ಮತ ಎಣಿಕೆ ಈಗ ಆರಂಭವಾಗಿದೆ. ಅಂಚೆ ಮತ ಎಣಿಕೆ ಮುಗಿದಿದೆ, EVM ಮತ ಎಣಿಕೆ ಈಗ ಶುರುವಾಗಿದೆ. ಇನ್ನು ರಾಜ್ಯದ ಪ್ರಮುಖ ಕ್ಷೇತ್ರಗಳಾಗಿರುವಂತಹ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಹಾಗೂ ಡಾಕ್ಟರ್ CN ಮಂಜುನಾಥ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಪ್ರೀತಿ, ಬೇರೆ ಕರ್ನಾಟಕದಲ್ಲಿ ಬಹಳ ಗಮನ ಸೆಳೆದ ಕ್ಷೇತ್ರಗಳು ಅಂತಂದ್ರೆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ಬೋದು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದ ಶಾಸಕರಾಗಿದ್ದವರು. ಆದ್ರೆ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಅವರು ಬಂದಾಗ ಅವರು ಆಯ್ಕೆ ಮಾಡ್ಕೊಂಡಿದ್ದು ಮಂಡ್ಯ ಕ್ಷೇತ್ರವನ್ನ. ಯಾಕಂದ್ರೆ NDA ಮೈತ್ರಿಯಲ್ಲಿ ಮಂಡ್ಯ ಕ್ಷೇತ್ರ JDS ಗೆ ಇಟ್ಕೊಡ್ಲಾಗಿದೆ. ಹಾಗಾಗಿ ಈ ಹಿಂದೆ JDS ಅಭ್ಯರ್ಥಿಯಾಗಿ ನಿಖಿಲ್ ಅವರು ಸುಮಲತಾ ಅವರ ಎದುರು ಸೋಲ್ಕೊಂಡಿದ್ರು. ಆದ್ರೆ ಈ ಬಾರಿ ಸುಮಲತಾ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಅವರು ಟಿಕೆಟ್ ಅನ್ನು ಕೊಟ್ಟಿಲ್ಲ ಅಂದ್ರೆ ಮೈತ್ರಿಯ ಕಾರಣಕ್ಕಾಗಿ ಈ ಕ್ಷೇತ್ರ JDS ಪಕ್ಷಕ್ಕೆ ಸಿಕ್ಕಿದೆ. ಹಾಗಾಗಿ ಮಂಡ್ಯ ಕ್ಷೇತ್ರ ತುಂಬಾ ಕುತೂಹಲಕಾರಿಯಾದಂತ ಕ್ಷೇತ್ರ ಆಗಿದೆ. ಈಗ ಮಂಡ್ಯ ಕ್ಷೇತ್ರದಲ್ಲಿ ಆರಂಭಿಕ ಮುನ್ನಡೆಯನ್ನ HD ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಇನ್ನ ಕಳೆದ ಚುನಾವಣೆಯಲ್ಲಿ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಂತ ಏಕೈಕ ಕ್ಷೇತ್ರ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ. ಅಲ್ಲಿ DK ಸುರೇಶ್ ಅವರು ಗೆದ್ದಿದ್ರು, ಕಾಂಗ್ರೆಸ್ ಅಭ್ಯರ್ಥಿ. ಹಾಗಾಗಿ ಇಲ್ಲಿ ಇದನ್ನ JDS ಮೈತ್ರಿಯ ಕಾರಣಕ್ಕಾಗಿ JDS ಗೆ ಈ ಕ್ಷೇತ್ರವನ್ನು ಬಿಜೆಪಿ ಬಿಟ್ಕೊಟ್ಟಿದೆ. ಇಲ್ಲಿ ಡಾಕ್ಟರ್ ಮಂಜುನಾಥ್ ಜನಾನರಾಗಿ ವೈದ್ಯ ಅವರು ಕಣಕ್ಕಿಳಿದರೆ DK ಸುರೇಶ್ ಅವರ ವಿರುದ್ಧ. ಹಾಗಾಗಿ ಅಲ್ಲಿಯೂ ಸಹ ಈಗ ಡಾಕ್ಟರ್ ಮಂಜುನಾಥ್ ಅವರು ಆರಂಭಿಕ ಮುನ್ನಡೆಯನ್ನ ಅಲ್ಲೂ ಪಡೆದಿದ್ದಾರೆ. ಆದ್ರೆ ಈ ಎಲ್ಲಾ ಮುನ್ನಡೆಗಳು ಸಹ ಅಂಚೆ ಮತಗಳ ಮುನ್ನಡೆ ಆಗಿದೆ ಹೊರತು ಬೇರೆ ಅಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ, ಏನ್ ಮಾಡ್ತಾರೆ ಅದನ್ನ ನೋಡ್ಬೇಕಾಗಿದೆ. ಇನ್ನು EVM ಮತ ಎಣಿಕೆ ಶುರು ಆಗಬೇಕಾಗಿದೆ. ಪ್ರೀತಿ, ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಧನ್ಯವಾದಗಳು ಸರ್. ಡಿಜಿ ಸರ್ ಸ್ವಲ್ಪ ಸ್ವಲ್ಪ